ವಿರಾಮದ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ರಾಜೇಶ್ವರಿ ಅವರು ಈಗಾಗಲೇ ಮಾತಾಡ್ತಾ ಇದ್ವಿ ಯಾವೆಲ್ಲ ರೀತಿಯ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾಳೆ ಅಂತ. ಒಂದು ವರ್ಕಿಂಗ್ ಏರಿಯಾ ಅನ್ಬೇಕಾದ್ರೆ ಯಾವ ರೀತಿಯ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡ್ತಾಳೆ, ಈ ಸ್ಯಾಲ್ರಿ ವೈಸ್ ಇರ್ಬೋದು, ಡಿಸ್ಕ್ರಿಮಿನೇಷನ್ ಇರ್ಬೋದು, ಅದ್ರ ಬಗ್ಗೆ ಏನು ಹೇಳ್ತೀರಿ? ಫಸ್ಟು ಡಾಮಿನೇಷನ್, ಮೇಲ್ ಡಾಮಿನೇಷನ್ಸ್ ಇರುತ್ತೆ, ಮತ್ತು ಸೇಫ್ಟಿ ಇರಲ್ಲ. ಇವಾಗ ನೈಟ್ ಶಿಫ್ಟ್ ಮಾಡಬೇಕಾದ್ರೆ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ನೋಡಬೇಕಾದ್ರೆ ಅಷ್ಟು ಪೆಥೆಟಿಕ್ ಆಗಿರುತ್ತೆ. ಮೋಸ್ಟ್ ಆಫ್ ದ ಕ್ರೈಮ್ ಗೊತ್ತೇ ಇರ್ಬೋದು, ನೈಟ್ ಟೈಮ್ಸ್ ಕ್ಯಾಬ್ಸ್ ಡ್ರೈವರ್ಸು ಎಲ್ಲ ಪ್ರಾಬ್ಲಮ್ ಇದೆ. ಮತ್ತು ಈಕ್ವಲ್ ಪೇ ಇರಲ್ಲ ಸ್ಯಾಲ್ರಿ ಅವ್ರಿಗೆ. ಆಮೇಲೆ ನೀವು ಅಪಾಯಿಂಟ್ಮೆಂಟ್ ಮಾಡ್ಕೊಬೇಕಾದ್ರೆ ಈ ಸೂಪರ್ವೈಸರಿ ನೇಚರ್ಗೆ ಮಾಡಬೇಕಾದ್ರೆ ಯೂಶಲಿ ಮೇಲ್ನೇ ಹಾಕ್ತಾರೆ. ಆ ಮ್ಯಾನೇಜರಲ್ ಪೋಸ್ಟ್ಗೆ ಯೂಶಲಿ ಮೇಲ್ ಡಾಮಿನೇಟಿಂಗ್, ಅವರೇ ಡಾಮಿನೇಟ್ ಮಾಡೋಕ್ಕಾಗತ್ತೆ, ಅವರೇ ಮಾಡೋಕ್ಕಾಗತ್ತೆ, ಮಹಿಳೆ ಅನರ್ಹಳು ಅಂತ ಆ ಥರ ಒಂದು ಕನ್ಫ್ಯೂಷನ್ ಪಾಪ ಅವ್ರಿಗೆ ಆ ಥರ ಆಗತ್ತೆ. ಇವಾಗ 53% ದಿವ್ಯಾ ವರ್ಕಿಂಗ್ ವುಮನ್ ಫೀಲ್ ಇನ್ಸೆಕ್ಯೂರ್ಡ್. ಅದ್ರಲ್ಲಿ ಬಂದು 48% ಸ್ಮಾಲ್ ಸೆಕ್ಟರ್, ಮತ್ತು 26% ಮೀಡಿಯಮ್, 23% ಲಾರ್ಜ್ ಸೆಕ್ಟರ್. ಇದು ಬ್ಯಾಂಗ್ಳೂರಲ್ಲಿ 75,000 ಇಂದ 95,000 ವುಮೆನ್ ಗೋ ಫಾರ್ ನೈಟ್ ಶಿಫ್ಟ್. ಅದರಲ್ಲಿ ಡೆಲ್ಲಿ ಬಂದು ವರ್ಸ್ಟ್, 65% ಇನ್ಸೆಕ್ಯೂರ್ಡ್. ಮತ್ತು ಹೈದ್ರಾಬಾದ್ 35%, ಚೆನ್ನೈ 28%, ಮುಂಬೈ 26%. ಈ ಲೆವೆಲಲ್ಲಿ ಇದೆ ದಿವ್ಯಾ ಇನ್ಸೆಕ್ಯೂರ್ ಪರ್ಸೆಂಟೇಜು. ಇವಾಗ ಇದನ್ನು ಸರಿ ಮಾಡಬೇಕಂದ್ರೆ ಏನು ಅಂದರೆ ಈ ವರ್ಕಿಂಗ್ ಪ್ಲೇಸಲ್ಲಿ ಆ ಅಟ್ಮಾಸ್ಫಿಯರು ಚೆನ್ನಾಗಿರಬೇಕು. ಇವಾಗ ಈ ವೈಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಅಂತ ಸುಪ್ರೀಂ ಕೋರ್ಟ್ ರೂಲಿಂಗೇ ಬಂದಿದೆ 1997. ಅದರಲ್ಲಿ ರೂಲಿಂಗ್ಸೇ ಕೊಟ್ಟಿದ್ದಾರೆ. ಅದು ಪ್ರಕಾರ ಪ್ರಿವೆಂಟಿವ್ ಸ್ಟೆಪ್ಸ್ ತೊಗೊಬೇಕು. ಈ ಮ್ಯಾನೇಜ್ಮೆಂಟ್ ಇರ್ತಾರಲ್ಲ, ಈ ಥರ ಇದು ಸಿಚುಯೇಷನ್ ಬರ್ದಂಗೆ ನೋಡ್ಕೊಬೇಕು. ಈ ಥರ ಸಿಚುಯೇಷನ್ ಬಂದರೆ ಆ ಹುಡುಗಿಗೆ ಏನೆಲ್ಲ ಸಪೋರ್ಟ್ಸ್ ಕೊಡ್ಬೋದು ಅದೆಲ್ಲ ಕೊಡೋ ಅಂಥ ಗೈಡ್ಲೈನ್ಸು ಆ ರೂಲಿಂಗ್ಸಲ್ಲಿ ಇದೆ. ಆಮೇಲೆ ಇವಾಗ ಏನೇ ಈ ಥರ ಸಿಚುಯೇಷನ್ ಆಯಿತು, ಆವಾಗ ಮ್ಯಾನೇಜ್ಮೆಂಟ್ ಅವ್ರಿಗೆ ಶೋಕಾಸ್ ನೋಟಿಸ್ ಕೊಡ್ಬೋದು. ಇವಾಗ ಕಂಪ್ಲೇಂಟ್ ಕಮಿಟಿ ಅಂತಾನೆ ಇರುತ್ತೆ. ಅದು ಬಂದು ಆಸ್ ಪರ್ ದಿಸ್ ರೂಲಿಂಗ್ ಎಲ್ಲ ಡಿಪಾರ್ಟ್ಮೆಂಟ್, ಯೂನಿವರ್ಸಿಟಿ ಆಗಲಿ, ಯಾವುದೇ ಸೆಕ್ಟರ್ಸ್ ಆಗಲಿ, ಇದು ಒಂದು ಕಂಪ್ಲೇಂಟ್ ಕಮಿಟಿ ಅಂತ ಮಾಡ್ತಾರೆ. ಅವ್ರಿಗೆ ಕಂಪ್ಲೇಂಟ್ ಕೊಟ್ಟರೆ ಡಿಸಿಪ್ಲಿನರಿ ಆ್ಯಕ್ಷನ್ ತೊಗೊತಾರೆ ಈ ಮ್ಯಾನೇಜ್ಮೆಂಟ್ ಅವರು. ಆವಾಗ ಅವ್ರಿಗೆ ಶೋಕಾಸ್ ನೋಟಿಸ್ ಕೊಡ್ತಾರೆ, ಚಾರ್ಜ್ ಶೀಟ್ ಕೊಡ್ತಾರೆ, ಆದಮೇಲೆ ಎಂಕ್ವೈರಿ ಮಾಡ್ತಾರೆ. ಮತ್ತು ಫುಲ್ ಎಂಕ್ವೈರಿ ಮಾಡಿದ್ಮೇಲೆ ಅದು ಈಸ್ ಗಿಲ್ಟಿ ಅಂತ ಆದಮೇಲೆ ಅವರು ಕನ್ಸರ್ನ್ ಅಥಾರಿಟಿಗೆ ಈ ಪೇಪರ್ಸ್ ಎಲ್ಲ ಕೊಡ್ತಾರೆ. ಆ ಕಂಪ್ಲೇಂಟ್ ಲಾಡ್ಜ್ ಆಗುತ್ತೆ. ಈ ಕಂಪ್ಲೇಂಟ್ ಲಾಡ್ಜ್ ಆದಾಗ ಆ ಹುಡುಗಿಗೆ ಹರಾಸ್ಮೆಂಟ್ ಆಗಿದೆ, ಎಂಕ್ವೈರಿ ಆಗ್ತಾ ಇದೆ, ಆವಾಗ ಆ ಹುಡುಗಿಗೆ ಎಲ್ಲ ಸೇಫ್ಟಿ ಮೆಷರ್ಸು ಮ್ಯಾನೇಜ್ಮೆಂಟ್ ಕೊಡಬೇಕಾಗಿರುತ್ತೆ ಆ್ಯಸ್ ಪರ್ ದಿಸ್ ರೂಲಿಂಗ್. ಇವಾಗ ಆ ಹುಡುಗಿಗೆ ಅಲ್ಲಿ ಕೆಲಸ ಮಾಡೋಕ್ಕೆ ಆಗಲ್ಲ ಅಂತಂದರೆ ಟ್ರಾನ್ಸ್ಫರ್ ಬೇಕಂದರೆ ಟ್ರಾನ್ಸ್ಫರ್ ಕೊಡ್ಬೋದು. ಇಲ್ಲ ಮಾಡಿದವನಿಗೆ ಟ್ರಾನ್ಸ್ಫರ್ ಕೊಟ್ಟು ಬೇರೆ ಪ್ಲೇಸ್ಗೆ ಕಳಿಸ್ಕೊಡ್ಬೋದು. ಮತ್ತು ಅಪಾರ್ಟ್ ಫ್ರಮ್ ದಿಸ್ ಎಲ್ಲ ಪಬ್ಲಿಕ್ ಪ್ಲೇಸಸಲ್ಲೂ ಸೆಕ್ಷುವಲ್ ಹರಾಸ್ಮೆಂಟ್ ಇನ್ ವರ್ಕಿಂಗ್ ಪ್ಲೇಸ್ ಇಸ್ ಪ್ರೊಹಿಬಿಟೆಡ್ ಅಂತ ಹೇಳಿ ಎಲ್ಲ ಕಡೆನೂ ನೋಟಿಸ್ ಹಾಕಬೇಕಾಗಿರುತ್ತೆ ದಿವ್ಯಾ, ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲೂ. ಮತ್ತು ಇವಾಗ ಈ ಗೌರ್ಮೆಂಟ್ ಕನ್ಸರ್ನಲ್ಲಿ ತಗೊಂಡ್ರೆ ಅವ್ರದ್ದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಕೋಡ್ ಆಫ್ ಕಾಂಡಕ್ಟ್. ಅದರಲ್ಲಿ ಅವ್ರಿಗೆ ಇನ್ಕ್ಲೂಡ್ ಮಾಡಬೇಕು. ಈ ಥರ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿದ್ರೆ ಮಿಸ್ಕಾಂಡಕ್ಟ್ ಆ್ಯಂಡ್ ಅದಕ್ಕೆ ನೀವು ಪಿನಲೈಸ್ ಆಗ್ತೀರಾ ಅಂತ ಆ ರೂಲ್ಸ್ ರೆಗ್ಯುಲೇಷನಲ್ಲೇ ಮಾಡಬೇಕು. ಇವಾಗ ಪ್ರೈವೇಟ್ ಸೆಕ್ಟರ್ ತೊಗೊಂಡ್ರೆ ಅವ್ರಿಗೆ ಅಂತ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಇರುತ್ತೆ. ಆ ಸ್ಟ್ಯಾಂಡಿಂಗ್ ಆರ್ಡರ್ಸಲ್ಲೂ ಸೆಕ್ಷುವಲ್ ಹರಾಸ್ಮೆಂಟ್ ಇಸ್ ಪ್ರೊಹಿಬಿಟೆಡ್ ಅಂತ ಹೇಳಿ ಅದಕ್ಕೊಂದು ಕ್ಲಾಸ್ ಆ್ಯಡ್ ಮಾಡಬೇಕು. ಈ ಥರ ಹಿಂಗಾಗಿದ್ರೆ ಯು ವಿಲ್ ಬಿ ಡಿಸ್ಮಿಸ್ಡ್ ಆರ್ ವಾಟ್ ಎವರ್ ದ ಪನಿಷ್ಮೆಂಟ್, ಅದನ್ನು ನಾವು ಮೆನ್ಷನ್ ಮಾಡಬೇಕಾಗಿರುತ್ತೆ ಅದರಲ್ಲಿ. ಇದೆಲ್ಲ ಬಿಟ್ಟು ವರ್ಕಿಂಗ್ ಪ್ಲೇಸಲ್ಲೇ ವರ್ಕ್ ಮಾಡೋರೇ ಅಂತ ಅಲ್ಲ, ಥರ್ಡ್ ಪಾರ್ಟಿನೂ ಬಂದು ಈ ವರ್ಕಿಂಗ್ ಪ್ಲೇಸಲ್ಲಿ ಈ ಥರ ಮಾಡುವಂತಹ ಪರಿಸ್ಥಿತಿಗಳು ಇರ್ತವೆ. ಅದಕ್ಕೂ ಸೇಫ್ ಗಾರ್ಡ್ ಮಾಡೋಷ್ಟು ಸೆಕ್ಯೂರಿಟಿ ಹುಡುಗಿಗೆ ಕೊಡಬೇಕು ವರ್ಕಿಂಗ್ ಪ್ಲೇಸಲ್ಲಿ. ಸೊ ಈ ಥರ ಗೈಡ್ಲೈನ್ಸು ಈ ಸುಪ್ರೀಂ ಕೋರ್ಟ್ ರೂಲಿಂಗಲ್ಲೇ ಇದೆ. ಇವಾಗ ರೆಕಮೆಂಡೇಶನ್ ತುಂಬ ಜನ ಏನು ಹೇಳೋದಂದರೆ ಈ ಕ್ಯಾಬ್ಸ್ ಇರ್ತಾರಲ್ಲ ದಿವ್ಯಾ,
ಕ್ಯಾಬ್ಸು ಪ್ಯೂನ್ಸು ಅವ್ರಿಗೆಲ್ಲ ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಇಸ್ ಅ ಮಸ್ಟ್ ಅಂತ ಹೇಳ್ತಾರೆ. ಓಕೆ. ಆದರೆ ಇವಾಗ ಪಾಸ್ಪೋರ್ಟ್ ನೀವು ಅಪ್ಲೈ ಮಾಡಿದ್ರೆ ನಿಮ್ಮ ಮೇಲೆ ಏನು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಇಲ್ಲ ಅಂತ ಹೇಳಿ ಕ್ಲಿಯರೆನ್ಸ್ ಕೊಡ್ತಾರಲ್ಲ, ಆ ಥರ ಇದನ್ನು ಅವರು ಅಪಾಯಿಂಟ್ಮೆಂಟ್ ಮಾಡಿದಾಗ ಕ್ಯಾಬ್ಸ್ ಡ್ರೈವರ್ಸ್ನ ಇದೆಲ್ಲ ಮಾಡಿಕೊಂಡ್ರೆ ಉತ್ತಮ ಅಂತ ಅನಿಸುತ್ತೆ. ದಿಸ್ ಇಸ್ ಆಲ್ ಪ್ರಿವೆಂಟಿವ್ ಮೆಷರ್ಸ್. ಇವಾಗ ಅಪಾರ್ಟ್ ಫ್ರಮ್ ದಿಸ್ ವುಮೆನ್ ಸೆಲ್ ಇದೆ, ಟು ಹೆಲ್ಪ್ ನ್ಯಾಷನಲ್ ಕಮಿಷನ್ ಆಫ್ ವುಮೆನ್ ಇದೆ, ಮತ್ತು ಈ ಗ್ರ್ಯಾಂಟ್ಸು ಕೊಡ್ತಾರೆ ವುಮೆನ್ ಸೆಲ್ಲಿಂದ. ಈ NGOs ಇರ್ತಾರಲ್ಲ ಅವ್ರಿಗೆಲ್ಲ ಇದು ಸ್ಕೀಮ್ಸಿಂದ ಅವ್ರಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸು ಕೊಡ್ತಾರೆ ಟು ಎಜುಕೇಟ್ ವರ್ಕಿಂಗ್ ಲೇಡೀಸ್ಗೆ ಎಜುಕೇಟ್ ಮಾಡೋಕ್ಕೆ ಹೇಳ್ತಾರೆ. ಇವಾಗ ನಾನು ಆವಾಗಲೇ ಹೇಳ್ದಂಗೆ ಕಂಪ್ಲೇಂಟ್ ಕಮಿಟಿ ಅಂತ ಇರುತ್ತಲ್ಲ, ಅದ್ರಲ್ಲಿ ಬಂದು ದ ಹೆಡ್ ವಿಲ್ ಬಿ ದ ವುಮನ್. ಆಫ್ ದ ಇದು ಮೆಂಬರ್ಸ್ ಬಂದು ವುಮೆನ್ ಆಗಿರಬೇಕು. ಓಕೆ. ಆಮೇಲೆ ಥರ್ಡ್ ಪರ್ಸನ್ ಬಂದು NGO ಆಗಿರಬೇಕು. ಓಕೆ. ಅದು ಥರ್ಡ್ ಪರ್ಸನ್ ಯಾಕಂದರೆ ಅಲ್ಲಿ ಬಯಾಸ್ಡ್ ಆಗಬಾರ್ದು ಅಂತ. ಸೊ ಅದನ್ನು ಎಂಕ್ವೈರಿ ಮಾಡ್ತಾರೆ ಕಮಿಟಿಯವರು. ಓಕೆ ರಾಜೇಶ್ವರಿ ಅವರು, ಮತ್ತಷ್ಟು ಮಾತಾಡೋಣ. ಒಂದು ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮ ಮುಂದುವರಿಯುತ್ತೆ.